ಬೆಂಗಳೂರಿನಿಂದ ಹೊರಟ 2 ವಾಹನದಲ್ಲೂ ಕೂಡ ದರ್ಶನ್ ಇಲ್ವಂತೆ. ಧಾರವಾಡದತ್ತ ತೆರಳಿದೆ 2 ವಾಹನಗಳು. ನಟ ದರ್ಶನ್ ಇರಬಹುದು ಅಂತ ಹೇಳಲಾಗ್ತಾ ಇತ್ತು, ಬಟ್ 2 ವಾಹನದಲ್ಲೂ ಕೂಡ ದರ್ಶನ್ ಇಲ್ಲ. ಧಾರವಾಡ ಕಲಬುರಗಿಯತ್ತ 2 ವಾಹನಗಳು. ಅನಂತಪುರ ಮಾರ್ಗದಲ್ಲಿ ಬಳ್ಳಾರಿಗೆ ಬರ್ತಾನ ದಾಸ. ದಿಕ್ಕು ತಪ್ಪಿಸೋ ಕೆಲಸ, ಮಾಧ್ಯಮಗಳ ಕಣ್ಣು ತಪ್ಪಿಸೋ ಕೆಲಸ ಬಹಳ ಸ್ಪಷ್ಟವಾಗಿ ಪೊಲೀಸರು ಮಾಡ್ತಿದ್ದಾರೆ. ಕಾರಣ ಭದ್ರತೆಯ ವಿಚಾರ ಕೂಡ ಇರಬಹುದು, ಗೊತ್ತಿಲ್ಲ. ಬಟ್ 2 ವಾಹನದಲ್ಲೂ ಕೂಡ ನಟ ದರ್ಶನ್ ಇಲ್ಲ. ಬೆಳಗ್ಗೆ 4:15 ಕೂಡ ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ಆರೋಪಿಗಳು ಇದೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಷ್ಟೋ ಜನ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಶಿಫ್ಟ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಹೌದು, ಆದ್ರೆ ನಟ ದರ್ಶನ್ ಈ 2 ವಾಹನದಲ್ಲಿ ಇಲ್ಲ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಕಾರಣ ಧಾರವಾಡ ಮತ್ತೊಂದು ಬೇರೆ ಕಡೆ ವಾಹನ ಟರ್ನ್ ಆಗಿರೋದ್ರಿಂದ ಬಳ್ಳಾರಿಯ ಕಡೆಗೆ ಇಲ್ಲ. ಹಾಗಾಗಿ ನಟ ದರ್ಶನ್ 2 ವಾಹನದಲ್ಲಿ ಇಲ್ಲ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಾಗಾದ್ರೆ ನಟ ದರ್ಶನ್ ಯಾವ ಮಾರ್ಗವಾಗಿ ಹೇಗೆ ಪೊಲೀಸರು ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬರ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಂದಂತೂ ಸ್ಪಷ್ಟ, ಮಾಧ್ಯಮಗಳ ಕಣ್ಣು ತಪ್ಪಿಸಿ ಅವ್ರನ್ನ ಶಿಫ್ಟಿಂಗ್ ಮಾಡುವಂತಹ ಕಾರ್ಯ ಪೊಲೀಸರು ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ಇವತ್ತು ಹೇಗಿದ್ರು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗ್ಲೇಬೇಕು. ಕಾರಣ ಮೊನ್ನೆ ರಾತ್ರಿಯೇ ಕೋರ್ಟ್ ಸೂಚನೆ ಇದೆ, ಅವರನ್ನ ಶಿಫ್ಟ್ ಮಾಡಬೇಕು, ಖಂಡಿತ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ. ಕಾರಣ 2 FIR ಮತ್ತೆ ಈಗ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರೋದ್ರಿಂದ ಆ 2 FIR ಅಲ್ಲೂ ಕೂಡ ಆರೋಪಿ ನಂಬರ್ 1 ಆಗಿದ್ದಾರೆ ನಟ ದರ್ಶನ್. ಹಾಗಾಗಿ ಅವರನ್ನ ಶಿಫ್ಟ್ ಮಾಡಲೇಬೇಕು. ಬಟ್ ಯಾವಾಗ ಹೇಗೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ನಟ ದರ್ಶನ್ 2 ವಾಹನದಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಮಾಧ್ಯಮಗಳ ಕಣ್ತಪ್ಪಿಸಿ ರಹಸ್ಯವಾಗಿ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಅನ್ನೋದು ಪ್ರಶ್ನೆ. ಶ್ರುತಿ, ಬೆಳಗ್ಗೆ 3 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ 3 ಬಸ್ಗಳಲ್ಲಿ ದರ್ಶನ್ ಮತ್ತು ಈ ಒಂದು ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ರು. ಇದರಲ್ಲಿ ಒಂದು ಬಸ್ಸಲ್ಲಿ ದರ್ಶನ್ ಇದ್ದಾರೆ ಅಂತ ಸ್ವತಃ ಪೊಲೀಸರೇ ಹೇಳ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಸ್ಸನ್ನು ಹತ್ತಿ, ಒಂದು ಮಿನಿ ಬಸ್ ಏನಿರುತ್ತೆ TT ವಾಹನವನ್ನು ಹತ್ತಿ ಇದೇ ಬಸ್ಸಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಅದಾದ ಬಳಿಕ ಮಾಧ್ಯಮದವರು ಅಲ್ಲಿಂದ ಹೊರಟಾಗ ಈ ಒಂದು ಕಣ್ಣು ತಪ್ಪಿಸಿ ಬೇರೆ ವಾಹನದಲ್ಲಿ ದರ್ಶನ್ನನ್ನ ಕರೆದುಕೊಂಡು ಹೋಗುವಂದಷ್ಟು ಕೆಲಸ ಆಗಿರೋದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಬೆಳಗ್ಗೆಯ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ವರದಿಯನ್ನು ಕೂಡ ಮಾಡಿದ್ದೀವಿ. ಕಣ್ಣು ತಪ್ಪಿಸಿ ದರ್ಶನನ್ನ ಕರೆದುಕೊಂಡು ಹೋಗುವ ಕೆಲಸ ಆಯ್ತಾ ಅನ್ನುವ ಪ್ರಶ್ನೆಯನ್ನು ಮಾಡಿದ್ವಿ. ಜೊತೆಗೆ ಇಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ಒಂದಷ್ಟು ಕಳ್ಳಾಟದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ TT ವಾಹನದಲ್ಲಿ ಹಿಂಭಾಗದಲ್ಲಿ ಬಟ್ಟೆಯನ್ನು ಹಾಕೋದು, ಅಲ್ಲಿ ಮಲಗಿಸೋದು, ಅಲ್ಲಿ ದರ್ಶನ್ ಇದ್ದಾನೆ ಅನ್ನೋ ರೀತಿ ಮಾಧ್ಯಮದವರ ಎದುರುಗಡೆ ಬಿಂಬಿಸುವ ಒಂದಷ್ಟು ಕೆಲಸವನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಜೊತೆಗೆ ಇಲ್ಲಿ ಈಗಾಗಲೇ 3 ಬಸ್ಗಳಲ್ಲಿ 1 ಬಸ್ಸು ಶಿವಮೊಗ್ಗ ಕಡೆಗೆ ಹೋದ್ರೆ, 2 ಬಸ್ಸು ಧಾರವಾಡ ಕಡೆಗೆ ಈಗಾಗಲೇ ಹೊರಟಿದ್ದು. ಒಟ್ಟಿನಲ್ಲಿ ಈ ಒಂದು ಬಸ್ಸಿನಲ್ಲಿ ಇಷ್ಟೊಂದೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿ ಬೇರೆ ವಾಹನದಲ್ಲಿ ಕದ್ದು ಮುಚ್ಚಿ ಬಳ್ಳಾರಿಗೆ ದರ್ಶನನ್ನ ಕಳಿಸುವ ಕೆಲಸವಾದ್ರೂ ಯಾಕೆ ಮಾಡಬೇಕಾಗಿತ್ತು? ಇಷ್ಟೊಂದು ಐಷಾರಾಮಿ ವ್ಯವಸ್ಥೆಯನ್ನ ದರ್ಶನ್ಗೆ ಕೊಟ್ಟು ಬಳ್ಳಾರಿಗೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡೋದ್ರ ಹಿಂದೆ ಯಾರ್ಯಾರಿದ್ದಾರೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಇರೋದು ಕೊಲೆ ಪ್ರಕರಣದಲ್ಲಿ. ಓಕೆ ನವೀನ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಇನ್ನು ಬಳ್ಳಾರಿಯಲ್ಲಿ ಪ್ರಿಪರೇಷನ್ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಸದ್ಯ ಬಳ್ಳಾರಿಗೆ ನಟ ದರ್ಶನ್ ಅವರು ಶಿಫ್ಟ್ ಆಗುದು ಖಂಡಿತ, ಬಟ್ 2 ವಾಹನಗಳನ್ನ ನಾವು ಫಾಲೋ ಮಾಡ್ತಾ ಇದ್ವಿ. ನಟ ದರ್ಶನ್ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು, ಬಟ್ ಇಲ್ಲ, ಅದರಲ್ಲಿ ನಟ ದರ್ಶನ್ ಇಲ್ಲ. ಬಟ್ ಬೇರೆ ವಾಹನದಲ್ಲಿ ಅವರು ಶಿಫ್ಟಿಂಗ್ ಕಾರ್ಯ ಆಗ್ತಾ ಇದೆ ಅಂತ. ಸೊ ಏನಾದ್ರೂ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆಯಾ? ಎಷ್ಟೊತ್ತಿಗೆ ಬರಬಹುದು? ಅಲ್ಲಿ ಪ್ರಿಪರೇಷನ್ನು, ಅಲ್ಲಿನ ವಾತಾವರಣ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ, ತೋರಿಸಬಹುದಾ? ಅಟ್ಲೀಸ್ಟ್ ಅಲ್ಲಿನ ಜೈಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಸುತ್ತಮುತ್ತ ಅಂತ? ಖಂಡಿತ ಶ್ರುತಿ, ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಇರ್ತಕ್ಕಂಥ ವಾಹನ ಬಳ್ಳಾರಿಗೆ ತಲುಪುತ್ತೆ. ಬಳ್ಳಾರಿಗೆ ಅಂದರೆ ಮೊದಲನೇದಾಗಿ ಬಳ್ಳಾರಿ ಜೈಲಿನ ಸಿದ್ಧತೆಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿದ್ದಾರೆ ಅಂತೇಳಿ. ಅಂದರೆ ಸಾಕಷ್ಟು ಸೆಕ್ಯೂರಿಟಿ, ದಿನನಿತ್ಯ ಈ ಏನು ಗೇಟ್ ಕ್ಲೋಸ್ ಇದೆ, ದಿನನಿತ್ಯ ಈ ಗೇಟ್ ಸಂಪೂರ್ಣವಾಗಿ ಓಪನ್ ಇರ್ತಾ ಇತ್ತು. ಜೈಲಿನಲ್ಲಿರ್ತಕ್ಕಂಥ ಕೈದಿಗಳ ಸಂಬಂಧಿಗಳಿಗೆ ನೋಡೋದಕ್ಕೆ ಅವಕಾಶವನ್ನು ಕೂಡ ಕೊಡಲಾಗ್ತಾ ಇತ್ತು. ಆದರೆ ಇವತ್ತು ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥ ಜೈಲಿನ ಸಿಬ್ಬಂದಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಈ ಜೈಲಿಗೆ ಬರ್ತಾರೆ. ಹೀಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು. ಜೊತೆಗೆ ನಿನ್ನೆ ಆದಂಥ
ದರ್ಶನ್ ಅವರು ಅಭಿಮಾನಿಗಳು ಏನೋ ಇದ್ದಾರೆ ಅವರೆಲ್ಲರೂ ಒಂದಷ್ಟು ಹುಚ್ಚಾಟಗಳನ್ನು ಮಾಡಿದ್ರು. ಅವೆಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ರೀತಿಯಾಗಿ ಸೆಕ್ಯೂರಿಟಿಯನ್ನು ಮಾಡಿರ್ತಕ್ಕಂಥದ್ದು ಕೇವಲ ಜೈಲಿನ ಮುಂಭಾಗ ಮಾತ್ರವಲ್ಲ, ಈಗ ಬಳ್ಳಾರಿಯಲ್ಲಿ ಯಾವ ಮಾರ್ಗದಲ್ಲಿ ಆ ಒಂದು ವಾಹನ ಬರುತ್ತೆ ಆ ಮಾರ್ಗದಲ್ಲೆಲ್ಲ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಪ್ರಮುಖವಾಗಿ ಬಳ್ಳಾರಿ ಜೈಲಿನ ಮುಂಭಾಗ ಇರತಕ್ಕಂಥ ಏನೋ ರಸ್ತೆ ಇದೆ ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಈ ದೃಶ್ಯವನ್ನು ತೋರಿಸ್ತೀನಿ ನೋಡಿ. ಈಗ ಒಂದು ವಾಹನ ಬರ್ತಾ ಇದೆ ಇದರಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಒಂದೊಂದೇ ವಾಹನಗಳು ಬರ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸೆಕ್ಯೂರಿಟಿಯ ಮೂಲಕ ವಾಹನಗಳನ್ನು ಇಲ್ಲಿ ಬಿಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸಂಪೂರ್ಣವಾಗಿ ನಿನ್ನೆ ಆದಂಥ ಯಾವುದೇ ಅಹಿತಕರ ಘಟನೆಗಳು ಈಗ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ನೋಡಿ, ಯಾರು ಈ ಒಂದು ಗೇಟನ್ನು ತೆಗೆಯೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಸೆಕ್ಯೂರಿಟಿ ಇರ್ತಕ್ಕಂಥ ಈ ನೆಲೆಯಲ್ಲಿ ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೆ ನಿಜ ಆಯ್ತು ರಿಪಬ್ಲಿಕ್ ಕನ್ನಡ ವರದಿ. ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದು 3 ಬಸ್, 2 ಅಲ್ಲ ಬದಲಾಗಿ 3 ಬಸ್. ಪರಪ್ಪನ ಅಗ್ರಹಾರದಿಂದ 3 ಬಸ್ ಹೋಗಿದೆ. 2 ಬಸ್ ಅಲ್ಲಿ ನಟ ದರ್ಶನ್ ಇಲ್ಲ, ಬಟ್ 1 ಬಸ್ ಅಲ್ಲಿ ಅಂದ್ರೆ ಪೊಲೀಸರು ಹೇಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾರೆ ಅಂದ್ರೆ ಮಾಧ್ಯಮದವರಿಗೆ ಯಾರ ಕಣ್ಣಿಗೂ ಬೀಳಬಾರ್ದು, ರಹಸ್ಯವಾಗಿ ಅವ್ರನ್ನ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಅದೇ ವಾಹನದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಬೇರೆ ವಾಹನದಲ್ಲಿ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅನ್ನೋದು ಬಹಳ ಸ್ಪಷ್ಟ. ಅಲ್ಲಿಗೆ ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದು 2 ಬಸ್ ಅಲ್ಲ ಬದಲಾಗಿ 3 ಬಸ್. ಈ ಬಸ್ನಲ್ಲಿ ದರ್ಶನ್ ಇದ್ದಾರೆ ಅಂತ ಹೇಳಿದ್ರು ಪೊಲೀಸರು. ಆದ್ರೆ ಬಳ್ಳಾರಿಗೆ ಹೊರಟಿರುವಂತಹ ಬಸ್ ಅಲ್ಲಿ ನಟ ದರ್ಶನ್ ಇಲ್ಲ. ಅಲ್ಲಿಂದ ಮತ್ತೆ ಮಾರ್ಗ ಬದಲಾವಣೆ. ಧಾರವಾಡದ ಕಡೆಗೆ ಒಂದು ವಾಹನ, ಬಳ್ಳಾರಿ ಕಡೆಗೆ ಯಾವ ವಾಹನವೂ ಕೂಡ ಹೊರಟಿಲ್ಲ. ಹಾಗಾಗಿ ನಟ ದರ್ಶನ್ ಅದರಲ್ಲಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಯಿತು. ಇನ್ನು ಬೇರೆ ವಾಹನದಲ್ಲಿ ರಹಸ್ಯವಾಗಿ ಬೇರೆ ಮಾರ್ಗದ ಮೂಲಕ ಬಳ್ಳಾರಿಗೆ ಶಿಫ್ಟಿಂಗ್ ಕಾರ್ಯ ಮಾಡಲಾಗ್ತಾ ಇದೆಯಾ ಈ ಪ್ರಶ್ನೆ ಇದೆ. ಧಾರವಾಡದ ಕಡೆಗೆ 2 ಬಸ್. ಈಗೇನು ಮಾಧ್ಯಮದವರು ಫಾಲೋ ಮಾಡ್ತಾ ಇದ್ವಲ್ಲ, ನಟ ದರ್ಶನ್ ಇದ್ರು ಅಂತ ಹೇಳಿದ್ರಲ್ಲ ಪೊಲೀಸರು, ಆ 2 ವಾಹನದಲ್ಲಿ ನಟ ದರ್ಶನ್ ಇಲ್ಲ, ಬದಲಾಗಿ 2 ವಾಹನ ಧಾರವಾಡದ ಕಡೆಗೆ ಹೊರಟಿದೆ. ಬೇರೆ ಬೇರೆ ಆರೋಪಿಗಳನ್ನ ಕರ್ಕೊಂಡು ಶಿಫ್ಟಿಂಗ್ ಮಾಡೋದಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದು 2 ಅಲ್ಲ ಬದಲಾಗಿ 3 ಬಸ್. ಯಾಕಿಷ್ಟು ರಹಸ್ಯವಾಗಿ ಶಿಫ್ಟಿಂಗ್ ಆಗ್ತಾ ಇದೆ ನಟ ದರ್ಶನ್ ಅವರದ್ದು? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿಂದ ಹೊರಡುವ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಪೊಲೀಸರು ಅಲ್ಲಿ ಮಾಧ್ಯಮದವರಿಗೆ ಕೊಡ್ತಾರೆ. ಅಲ್ಲಿ ಸ್ಥಳೀಯವಾಗಿದ್ದಾಗ ಏನಂತ ಹೇಳಿದ್ರೆ, 1 TT ವಾಹನದಲ್ಲಿ ದರ್ಶನ್ ಇದ್ದಾರೆ, ಮಧ್ಯದಲ್ಲಿರುವ ವಾಹನದಲ್ಲಿ ಅಂತೇಳಿ. ಇಷ್ಟೊಂದು ಕಳ್ಳಾಟ ಮಾಡೋದಾದ್ರೂ ಏನಿತ್ತು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಅಲ್ಲಿ ಮಾಧ್ಯಮದವರು ಕಣ್ಣು ತಪ್ಪಿಸಿ ಬೇರೆ ವಾಹನದಲ್ಲಿ ಅಂತಂದ್ರೆ ಅಲ್ಲಿ ಏನು 3 ಹಿಂಬದಿಯಲ್ಲಿ ಪ್ರತ್ಯೇಕವಾಗಿ 3 ಬುಲೆರೋ ವಾಹನಗಳನ್ನ ತರಲಾಗತ್ತೆ. ಆ 1 ಬುಲೆರೋ ವಾಹನದಲ್ಲಿ ದರ್ಶನ್ ಇದ್ದಾರೆ ಅನ್ನೋದು ಈಗ ನಮಗೂ ಕೂಡ ಅಲ್ಲಿ ಪ್ರಾರಂಭದಲ್ಲಿ ಏನು ಗೊತ್ತಾಗದೆ ಕಣ್ತಪ್ಪಿಸಿ ಬಂದಿದ್ರು. ಅದಾದ ಬಳಿಕವೂ ಏನು ಮಾಧ್ಯಮಗಳಲ್ಲಿ ಎಲ್ಲರೂ ಕೂಡ ಅವ್ರನ್ನ ಏನು ಈ ಒಂದು ವಾಹನದಲ್ಲಿ ಇದ್ದಾರೆ ಅಂತೇಳಿ ಏನು ಅವ್ರನ್ನ ಫಾಲೋ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹಿಂಬದಿಯಲ್ಲಿ ಒಂದಷ್ಟು ಕೆಂಪು ಟೋಪಿ ಹಾಕಿಕೊಂಡು ಕುಳಿತಿದ್ದವನಿಗೆ ಒಂದಷ್ಟು ಏನು ಪದೇ ಅವ್ರನ್ನ ಮುಚ್ಚೋದು, ಇಲ್ಲಿ ದರ್ಶನ್ ಇದ್ದಾನೆ ಅನ್ನೋ ರೀತಿ ಬಿಂಬಿಸ್ಕೊಳ್ಳೋ ಒಂದಷ್ಟು ಕೆಲಸವನ್ನ ಧಾರವಾಡದ ಕ್ರಾಸ್ವರೆಗೂ ಅಂತಂದ್ರೆ ಚಳ್ಳಕೆರೆ ಕ್ರಾಸ್ವರೆಗೂ ಕೂಡ ಮಾಡ್ಕೊಂಡು ಬಂದಿದ್ರು. ಇಲ್ಲಿ ಪೊಲೀಸರ ನಡೆ ಹೇಗಿದೆ ಅಂತ ಹೇಳಿದ್ರೆ, ಮಾಧ್ಯಮದವರ ಎದುರು ಒಂದು ರೀತಿಯ ಕಳ್ಳಾಟವನ್ನ ಮಾಡಿಕೊಂಡು ಇಲ್ಲಿ ದರ್ಶನ್ ಇದ್ದಾನೆ ಅನ್ನೋ ರೀತಿ ಬಿಂಬಿಸ್ಕೊಂಡು ಬಂದು ಅಲ್ಲಿ ಅದಾದ ಬಳಿಕ ಯಾವಾಗ ಚಳ್ಳಕೆರೆ ಕ್ರಾಸ್ ಬಳಿ ನೇರವಾಗಿ ವಾಹನಗಳೆರಡೂ ಕೂಡ ಹೋಗುತ್ತೆ. ಅಂದ್ರೆ 3 ವಾಹನಗಳೇನು ಬಂದಿದ್ದು ಅದರಲ್ಲಿ 1 ವಾಹನ ಶಿವಮೊಗ್ಗ ಕ್ರಾಸ್ ಅಂದ್ರೆ ತುಮಕೂರು ಬಳಿ ಶಿವಮೊಗ್ಗ ಕ್ರಾಸ್ ತೆಗೆದುಕೊಂಡು ಶಿವಮೊಗ್ಗ ಜೈಲಿನತ್ತ ಹೋಗಿರುವಂತದ್ದು. ವಾಪಸ್ ಬರ್ತೀನಿ. ಕಾಕಿ ಸರ್ಪಗಾವಲಲ್ಲಿ ಡಿ ಗ್ಯಾಂಗ್ ಛಿದ್ರವಾಗಿದೆ. 9 ಜೈಲಿಗೆ 10 ಜನ ಕೊಲೆ ಆರೋಪಿಗಳು ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನತ್ತ ಹೊರಟಿದ್ದಾರೆ ನಟ ದರ್ಶನ್. ಅಂದ್ರೆ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ವಾಹನ. ಮೈಸೂರು ಜೈಲಿಗೆ ಪವನ್, ರಾಘವೇಂದ್ರ, ನಂದೀಶ್, ಶಿವಮೊಗ್ಗ ಜೈಲಿಗೆ ಜಗದೀಶ್, ಲಕ್ಷ್ಮಣ್ ಶಿಫ್ಟ್ ಆಗ್ತಿದ್ದಾರೆ ಇವತ್ತು. ಧಾರವಾಡ ಜೈಲಿಗೆ ಧನ್ರಾಜ್, ವಿಜಯಪುರ ಜೈಲಿಗೆ ಮತ್ತೊಬ್ಬ ಆರೋಪಿಯನ್ನ ಶಿಫ್ಟಿಂಗ್ ಮಾಡುವಂತಹ ಕಾರ್ಯ ಆಗ್ತಾ ಇದೆ. ಅಲ್ಲಿಗೆ 3 ವಾಹನ ಪರಪ್ಪನ ಅಗ್ರಹಾರದಿಂದ, 2 ವಾಹನದಲ್ಲಿ 8 ಜನ ಆರೋಪಿಗಳು. ಬಟ್ ಒಬ್ಬ ಆರೋಪಿ ಅಂದ್ರೆ ನಟ ದರ್ಶನ್ ಬೇರೆ ವಾಹನದಲ್ಲಿ ಅವ್ರನ್ನ ಶಿಫ್ಟಿಂಗ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಶಿವಮೊಗ್ಗದಲ್ಲಿ ಯಾವ ರೀತಿ ಪ್ರಿಪರೇಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ. ಭೀಮಾ ನಾಯಕ್, ಕೆಲವೇ ಕ್ಷಣಗಳಲ್ಲಿ ಮತ್ತೆ ಶಿವಮೊಗ್ಗದ ಕಡೆಗೆ ಒಂದು ವಾಹನ ಕಾರಣ ಆರೋಪಿಗಳನ್ನ ಹೊತ್ತು ಬರ್ತಾ ಇರುವಂತಹ ವಾಹನ, ಅಲ್ಲಿ ಪ್ರಿಪರೇಷನ್ ಹೇಗಿದೆ ಪರಿಸ್ಥಿತಿ? ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಪೈಕಿ ಇಬ್ಬರನ್ನ ಶಿವಮೊಗ್ಗಕ್ಕೆ ಕರೆತರಲಾಗ್ತಿರುವಂತದ್ದು. A6 ಆರೋಪಿಯಾದಂತ ಜಗದೀಶ್ ಹಾಗೆ A12 ಆರೋಪಿ ಆಗಿರುವಂತ ಲಕ್ಷ್ಮಣನ್ನ ಶಿವಮೊಗ್ಗಕ್ಕೆ ಕರೆತರಲಾಗುತ್ತೆ. ಶಿವಮೊಗ್ಗಕ್ಕೆ ಅವ್ರನ್ನ ಕರೆತಂದ ನಂತರದಲ್ಲಿ ಏನೋ ಜೈಲಿನಿಂದ ಹೊರಭಾಗದಲ್ಲಿ ಪ್ರತ್ಯೇಕ ವಾರ್ಡ್ಗಳಿರುವಂತದ್ದು. ಶಿವಮೊಗ್ಗ ಜೈಲಿನಲ್ಲಿ ಒಟ್ಟು 5 ಪ್ರತ್ಯೇಕ ವಿಭಾಗಗಳಿದಾವೆ. ಅದರಲ್ಲಿ ಏನು ಒಂದು ಕಾವೇರಿ ವಿಭಾಗದಲ್ಲಿ ಇವರನ್ನ ಕರೆತಂದು 1 ವಾರಗಳ ಕಾಲ ಇವರ ಚಲನವಲನಗಳನ್ನ ನೋಡ್ಲಾಗುತ್ತೆ, ಕ್ವಾರಂಟೈನ್ ಅನ್ನ ಮಾಡ್ಲಾಗುತ್ತೆ. ಅದಾದ ನಂತರದಲ್ಲಿ ಅವರನ್ನ ಪ್ರತ್ಯೇಕ ಸೆಲ್ಗೆ ಹಾಕಲಾಗುತ್ತೆ. ಏನೋ ಶಿವಮೊಗ್ಗ ಕೇಂದ್ರ ಕಾರಾಗೃಹ ಏನಿದೆ, ಇದರಲ್ಲಿ 5 ವಿಭಾಗಗಳಿರುವಂತದ್ದು. ಏನು ಕುಮುದ್ವತಿ, ತುಂಗಾ ಮತ್ತೆ ಭದ್ರಾ, ಶರಾವತಿ ಹಾಗೆ ಕಾವೇರಿ 5 ವಿಭಾಗಗಳಿದಾವೆ. ಈ 5 ವಿಭಾಗಗಳ ಪೈಕಿ ಕಾವೇರಿ ವಿಭಾಗಕ್ಕೆ ಇವತ್ತು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2 ಆರೋಪಿಗಳನ್ನ ಕರೆತರಲಾಗ್ತಿದೆ. ಅವರನ್ನ ಕಾವೇರಿ ವಿಭಾಗದಲ್ಲಿ 1 ವಾರಗಳ ಕಾಲ ಕ್ವಾರಂಟೈನ್ ಅನ್ನ ಮಾಡಲಾಗುತ್ತೆ. ಕ್ವಾರಂಟೈನ್ ಅನ್ನ ಮಾಡಿದ ನಂತರದಲ್ಲಿ ಇವರ ಚಲನವಲನಗಳನ್ನ ಗಮನಿಸಿದ ನಂತರದಲ್ಲಿ ಇವರನ್ನ ಪ್ರತ್ಯೇಕ ಸೆಲ್ಗೆ ಹಾಕಲಾಗುವಂತದ್ದು. ಪ್ರತ್ಯೇಕ ಸೆಲ್ನಲ್ಲಿ 1 ಸೆಲ್ನಲ್ಲಿ ಇಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಿರುವಂತದ್ದು ಶಿವಮೊಗ್ಗ ಜೈಲಲ್ಲಿ. ಹಾಗಾಗಿ ಇವರನ್ನ ಅದೇ ಕಾವೇರಿ ಸೆಲ್ನಲ್ಲಿ 1 ವಾರಗಳ ಕಾಲ ಇವರು ಇರಬೇಕಾಗುತ್ತೆ. ಶ್ರುತಿ. ಓಕೆ ಭೀಮಾ ನಾಯಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮೈಸೂರಿಗೂ ಕೂಡ 3 ಆರೋಪಿಗಳು. ಮೂರು ವಾಹನ ಪರಪ್ಪನ ಅಗ್ರಹಾರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಹೊತ್ತು ಸಾಕ್ತಾ ಇರೋದು. ಅದರಲ್ಲಿ ನಟ ದರ್ಶನ್ ಒಂದು ವಾಹನದಲ್ಲಿ ಯಾರಿಗೂ ಮಾಹಿತಿ ಕೊಡದೆ ಪೊಲೀಸರು ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ.